ಬರ್ತಿಲ್ವಲ್ಲ ಮೇಷ್ಟ್ರೆ? ಬಂದ್ಬಿಡ್ತಾನೆ. ಮಾತಾಡಿಸ್ಕೊಂಡ ನೋಡ್ದಿ ಅಮ್ಮ ಬಂದ್ಬಿಟ್ಟ. ಹೋಗಮ್ಮ ಮಾತಾಡ್ಸು, ಹೋಗು. ಲಚ್ಚಿ, ಮಾತ್ ಕೊಟ್ಟಂಗೆ ಬಂದ್ಬಿಟ್ರ? ನಾನ್ ನಿನ್ಗೆ ಹೇಳಿರ್ಲಿಲ್ಲ ನೀ ನನ್ ಜೀವ ಅಂತ. ಮೇಸ್ಟ್ರೆ, ನಮ್ಮಕ್ಕನ್ ದುಷ್ಟತನಕ್ಕೆ ಬಲಿಯಾಗ್ತಿದ್ ನನ್ನ ಲಕ್ಷ್ಮೀನ ಜೋಪಾನ್ವಾಗಿ ಕರ್ಕೊಂಬಂದು ನನ್ನ ಹತ್ರ ಸೇರಿಸಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಉಪಕಾರದ ಮಾತೇ ಇಲ್ಲ ರಣಧೀರ. ಲಕ್ಷ್ಮಿ ನನ್ನ ಮಗಳಿದ್ದ ಹಾಗೆ. ಅವಳನ್ನ ಮಾತು ಕೊಟ್ಟ ಪ್ರಕಾರ ನೀನು ಬಂದು ಕರ್ಕೊಂಡು ಹೋಗ್ತಿದ್ಯಲ್ಲ, ಅದೇ ನನಗೆ ನಿನ್ನ ಬಗ್ಗೆ ಹೆಮ್ಮೆ. ಆದರೆ ನಾನು ನಿಂಗೆ ಪತ್ರದಲ್ಲಿ ತಿಳಿಸಿದ ಹಾಗೆ ಅವಳು ಒಂದು ಜೀವ ಅಲ್ಲ, 2 ಜೀವ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಪ್ಪ. ಮೇಷ್ಟ್ರೆ, ಲಕ್ಷ್ಮಿ ನನ್ನ ಪ್ರಾಣ. ನಮ್ಮ ಅಕ್ಕಂಗೂ ಹೇಳ್ದೆ ನಾನು ಇವಳನ್ನ ಗುಟ್ಟಾಗಿ ಮದುವೆ ಆಗಿ ಬಾಂಬೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ನಿಮಗೆ ಹೇಗೆ ಗೌರವ ಸಲ್ಲಿಸಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಗೌರವ ಸಲ್ಲಿಸಲೇಬೇಕು ಅಂತಿದ್ರೆ ನಂದೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀರಾ? ಹೇಳಿ ಮೇಷ್ಟ್ರೆ. ನಾನು ಬಾಲ್ಯದಿಂದಾನು ಕುವೆಂಪು ಅವರ ಕತೆ, ಕಾದಂಬರಿ, ಸಾಹಿತ್ಯಗಳನ್ನು ಓದ್ಕೊಂಡು ಬೆಳೆದವನು. ಅವರ ವಿಚಾರಧಾರೆಗೆ ಬಹಳ ಪ್ರಭಾವಿತನಾದವನು. ಅವರು ನಮ್ಮ ಸಮಾಜದಲ್ಲಿರೋ ಮೂಢನಂಬಿಕೆ, ಶೋಷಣೆಗಳನ್ನು ಮುರಿದಾಕಬೇಕು ಅಂತ ಹೇಳಿ ಒಂದು ಹೊಸ ರೀತಿಯ ಮದುವೆಯ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಅದೇನು ಅಂದರೆ ಮಂತ್ರ ಮಾಂಗಲ್ಯ ಅಂತ. ಪ್ರಕೃತಿನೇ ಸಾಕ್ಷಿಯಾಗಿಟ್ಕೊಂಡು ಮದುವೆ ಆಗೋ ವಿಧಾನನೇ ಮಂತ್ರ ಮಾಂಗಲ್ಯ. ನೀವಿಬ್ಬರು ಒಪ್ಕೊಳ್ಳೋದಾದರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಆಯ್ತು ಮೇಷ್ಟ್ರೆ, ಈಗಲೇ ಮಾಡಿಸ್ಬಿಡಿ. ಒಳ್ಳೇದಾಯ್ತು. ರಣಧೀರ, ನಿನ್ನ ಕೈಯನ್ನು ಹೀಗಿಟ್ಕೋ. ಲಕ್ಷ್ಮಿ, ಅವನ ಕೈ ಮೇಲೆ ಕೈ ಇಡು. ನಾನು ಈಗ ಹೇಳೋ ಪ್ರತಿಯೊಂದು ಮಾತಿಗೂ ಮನಸ್ಸಾಕ್ಷಿಯಿಂದ ಹೌದು ಅಂತ ಒಪ್ಕೋಬೇಕು. ಸರಿ ಮೇಷ್ಟ್ರೆ. ನಾವು ಇನ್ನು ಮುಂದೆ ಮೂಢನಂಬಿಕೆಯನ್ನು ವಿರೋಧಿಸುತ್ತೇವೆ. ಹೌದು. ಜಾತಿ ಧರ್ಮದ ಭೇದವನ್ನು ತೊರೆದು ಬದುಕುತ್ತೇವೆ. ಹೌದು. ನಾವಿಬ್ಬರು ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿ ಬದುಕುತ್ತೇವೆ. ಹೌದು. ವರದಕ್ಷಿಣೆಯನ್ನು ವಿರೋಧಿಸಿ ಸಮಾನತೆಯನ್ನು ಪಾಲಿಸುತ್ತಾ ಪರಸ್ಪರ ಗೌರವದಿಂದ ಬದುಕುತ್ತೇವೆ. ಹೌದು. ಥ್ಯಾಂಕ್ಸ್. ಹೌದು ಹೌದು ಅಂತ ಒಪ್ಕೊಂಡಿರೋ ಪ್ರತಿಯೊಂದು ಮಾತನ್ನು ತಪ್ಪದೇ ಪರಿಪಾಲಿಸಬೇಕು. ಆಗ ಕುವೆಂಪು ಅವರಿಗೆ ಗೌರವ ಸಲ್ಲಿಸಿದಾಗ ಆಗುತ್ತೆ. ಆಗ್ಲಿ ಮೇಷ್ಟ್ರೆ. ಮೇಷ್ಟ್ರೆ, ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಕ್ಕಿಲ್ಲ. ನಂಗೆ ಅಪ್ಪಯ್ಯ ಅವ್ವ ಎಲ್ಲ ನೀವೇ. ನಾವಿಬ್ರು 100 ಕಾಲ ಸಂದಾಕಿರ್ಲಿ ಅಂತ ನಮ್ಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಿಪ್ಪ. ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತು ಮೇಷ್ಟ್ರೆ, ನಾವಿನ್ನು ಹೋಗ್ಬರ್ತೀವಿ ಮೇಷ್ಟ್ರೆ. ಅವರಿಬ್ರು ಜೊತೆಲಿ ಸೇಫ್ ಆಗಿ ಮುಂಬೈನೂ ತಲುಪಿದ್ರು. ಆದರೆ ರಣಧೀರ್ಗೆ ಎಮರ್ಜೆನ್ಸಿ ಪೋಸ್ಟಿಂಗ್ ಇದ್ದಿದ್ದರಿಂದ ಲಚ್ಚಿನ ಗೊತ್ತಿದ್ದೊಬ್ಬ ಟ್ರಕ್ ಡ್ರೈವರ್ ಮನೇಲಿ 2 ತಿಂಗಳ ಮಟ್ಟಿಗೆ ಬಿಟ್ಟು ಹೋದ್ರಂತೆ. ಮುಂಬೈಗೆ ಹೋದ್ಮೇಲೆ ಲಚ್ಚಿಯವರ ತಂದೆ, ಚಿಕ್ಕಮ್ಮ ಅವ್ರನ್ನ ಹುಡುಕ್ಸೋ ಪ್ರಯತ್ನನೇ ಮಾಡ್ಲಿಲ್ವಾ? ಇಲ್ಲ, ಆ ಅವಶ್ಯಕತೆನೇ ಬರಲಿಲ್ಲ. ಅಂದ್ರೆ ಅವರಿಬ್ರು ಊರ್ ಬಿಟ್ಟು ಮುಂಬೈಗೆ ಹೋಗಿದ್ 1-2 ವಾರದಲ್ಲೇ ಗುಡಿಸ್ಲಲ್ಲಿ ಮಲಗಿದ್ದಾಗ ಅಪ್ಪ ಚಿಕ್ಕಮ್ಮ ಇಬ್ರಿಗೂ ಸಿಡ್ಲು ಹೊಡೆದು ತೀರ್ಕೊಂಡ್ಬಿಟ್ರಂತೆ. ಎಲ್ಲ ಸ್ವಲ್ಪ ಕೇಳಿ, ಇಲ್ಲಿ ಟೈರ್ ಪಂಚರ್ ಆಗಿದೆ, ಆಕ್ಸೆಲ್ ಕಟ್ ಆಗಿದೆ, ಇನ್ನು 1 ಅವರ್ ರಿಪೇರಿ ಆಗಲ್ಲ. ನಿಮಗೇನಾದ್ರು ಕೆಲಸ ಇದ್ರೆ ಎಲ್ಲ ಇಳ್ಕೊಳ್ಳಿ. ಏನ್ ಕರ್ಮಪ್ಪ. ಬನ್ನಿ, ನಾವು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ ಬರೋಣ. ಅಲ್ಲ, ಒಳ್ಳೆ ಇಂಟ್ರೆಸ್ಟ್ ಆಗಿತ್ತು. ಇಂಥ ಟೈಮಲ್ಲಿ ನಿಲ್ಸ್ಬಿಟ್ರಲ್ಲ, ಮುಂದೇನಾಯ್ತು ಕತೆ? ಕಥೆ ಅಲ್ಲ, ವ್ಯಥೆ. ಅಲ್ಲ ರೀ,
ಲಚ್ಚಿನ ಪ್ರೀತಿಸಿದ ಹುಡುಗ ಮೋಸ ಮಾಡದೆ ವಾಪಸ್ ಬಂದು ಮದುವೆಯಾಗಿ ಕರ್ಕೊಂಡು ಹೋದ್ಮೇಲೆ ಸುಖಾಂತ್ಯ ತಾನೇ? ಜರ್ನಿ ಕಂಟಿನ್ಯೂ ಆಗಿದ್ದಿದ್ರೆ ಸುಖಾಂತ್ಯನೇ. ಆದರೆ ಈ ಬಸ್ ಕೆಟ್ಟು ನಿಂತ ಹಾಗೆ ಲಚ್ಚಿ ಜೀವನನೂ ಕೆಟ್ಟು ನಿಂತು ಹೋಯ್ತು. ಅಂದ್ರೆ ಲಚ್ಚಿಗೆ ಅವಳ ಸೌಂದರ್ಯನೇ ಶತ್ರು ಆಗಿ ಹೋಗಿತ್ತು. 2 ತಿಂಗಳ ಮಟ್ಟಿಗೆ ಅವಳಿಗೆ ಆಶ್ರಯ ಕೊಟ್ಟಿದ್ದ ಟ್ರಕ್ ಡ್ರೈವರು ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದ. ಅವನ ಮಗ ಟ್ಯಾಕ್ಸಿ ಡ್ರೈವರು. ಲಚ್ಚಿಗೆ ನಿನ್ ಗಂಡ ಬಂದಿದ್ದಾನೆ, ಕರ್ಕೊಂಡು ಬರೋಕೆ ಹೇಳಿದಾನೆ ಅಂತ ಸುಳ್ಳು ಹೇಳಿ ಕಾಮಾಟಿಪುರದಲ್ಲಿ ದಂಧೆ ಮಾಡ್ತಿದ್ ಒಂದು ವೇಶ್ಯ ಮನೆಗೆ ಲಚ್ಚಿನ ಮಾರ್ಬಿಟ್ಟ. ಪಾಪ ಲಚ್ಚಿಗೆ ಪ್ರಾರಂಭದಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಭಾಷೆ ಬರ್ತಿರ್ಲಿಲ್ಲ, ಈ ಜಗತ್ತಿನ ಸಂಪರ್ಕ ಇರಲಿಲ್ಲ. ಮೊದ್ಮೊದ್ಲು ಆ ಕಸ್ಟಮರ್ಸ್ ಜೊತೆಲಿ ಮಲ್ಕೊಳ್ಳಲ್ಲ ಅಂತ ನಿರಾಕರಿಸ್ತಿದ್ಲು. ಆದ್ರೆ ಆ ದಂಧೆಯವರು ಅವಳಿಗೆ ವಾರಗಟ್ಲೆ ಊಟ ನೀರು ಕೊಡದೆ ಹಿಂಸೆ ಕೊಟ್ರು. ಕೆಟ್ಟ ಹಸುವು ಮನುಷ್ಯನ ಕೈಲಿ ಏನ್ ಬೇಕಾದ್ರೂ ಮಾಡ್ಸುತ್ತೆ. ಕ್ರಮೇಣ ಲಚ್ಚಿ ಆ ದಂಧೆಗೆ ಹೊಂದ್ಕೊಂಡ್ಬಿಟ್ಲು. ವೆರಿ ಸ್ಯಾಡ್ ಸೋನು ಅವರೇ. ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಾಗ್ಲಿಂದ ಲಚ್ಚಿ ಲಚ್ಚಿ ಅಂತಿದ್ದೀರಲ್ಲ, ಅವಳು ನಿಮ್ಗೆ ತುಂಬ ಬೇಕಾದವಳ, ಹತ್ತಿರದವಳ, ಅಥವಾ? ಯು ಹ್ಯಾವ್ ಗೆಸ್ಡ್ ಇಟ್ ಕರೆಕ್ಟ್ಲಿ. ಅವತ್ತಿನ ಲಚ್ಚಿನೇ ಈ ಸೋನಾ. ಇಷ್ಟ ಇಲ್ಲದೆ ಇದ್ರು ದಂಧೆಗೆ ಒಪ್ಕೊಂಡೆ ಅಂದ್ರಲ್ಲ, ಅವಾಗ ನೀವು 3-4 ತಿಂಗಳು ಗರ್ಭಿಣಿ ಇರ್ಬೇಕಲ್ವಾ? ಹೌದು. ಇದೇ ವಿಷಯನ ಇಟ್ಕೊಂಡು ನನ್ನ ಯಜಮಾನಿನ ತುಂಬ ಬೇಡ್ಕೊಂಡೆ. ಆದರೆ ಅವಳ ಮನ್ಸು ಕರಗಲಿಲ್ಲ. ಬದಲಾಗಿ ತುಂಬ ಜನ ಓಡಾಡೋ ರಸ್ತೆಯಲ್ಲಿ ಹುಲ್ ಬೆಳಿಬಾರ್ದು, ಬೆಳೆಯೋಕ್ಕೂ ನಾನು ಬಿಡಲ್ಲ ಅಂತ ಅಬಾರ್ಷನ್ ಮಾಡಿಸ್ಬಿಟ್ಲು. ಬೈದ ಬೈ ನಿಮ್ಮ ಗಂಡನೂ ನಿಮ್ಮನ್ನು ಹುಡುಕ್ಸೋ ಪ್ರಯತ್ನ ಮಾಡಲಿಲ್ವಾ? ಅದಿನ್ನೂ ದುರಂತದ ಕತೆ. ನನ್ನ ಗಂಡ ಬಾರ್ಡ್ರಲ್ಲಿ ಶತ್ರುಗಳ ಜೊತೆ ಹೋರಾಡಬೇಕಾದ್ರೆ ತನ್ನ ಪ್ರಾಣ ಕಳ್ಕೊಂಡಿದ್ದ. ಈ ವಿಷಯ ನನಗೆ ತುಂಬ ದಿನ ಆದ್ಮೇಲೆ ಗೊತ್ತಾಯ್ತು. ಅಷ್ಟ್ರಲ್ಲಿ ನಾನು ನುರಿತ ಹಣವಂತ ವೇಶ್ಯೆ ಆಗಿದ್ದೆ. ಛೇ, ಸುಂದರವಾಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ದಂಧೆ ಯಜಮಾನಿ ನನಗೆ ಮನೇಲೇ ಟ್ಯೂಷನ್ಸ್ ಇಡಿಸಿ ಹಿಂದಿ ಇಂಗ್ಲಿಷ್ ಕಲಿಸಿದ್ಲು. ಮೊದಲು ನನ್ನ ಗಿರಾಕಿಗಳು ಆಟೋಲ್ ಬರೋರಾಗಿರ್ತಿದ್ರು. ಆಮೇಲೆ ಟ್ಯಾಕ್ಸಿಲ್ ಬರೋ ಗಿರಾಕಿಗಳು ಜಾಸ್ತಿ ಆದರು. ಪ್ರೊಫೆಷ್ನಲಿ ನನ್ನ ಕ್ವಾಲಿಟಿ ಇಂಪ್ರೂವ್ ಆಗ್ತಿದ್ದ ಹಾಗೆ ನನ್ನನ್ನೇ 5 ಸ್ಟಾರ್ ಹೋಟೆಲ್ಸಿಗೆ ಕರ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ನನ್ನ ರೇಟು ಬೆಳೀತು, ನಾನು ಬೆಳೆದೆ. ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅನ್ ಎಕ್ಸಲೆಂಟ್ ಗ್ರೋತ್ ಇನ್ ಮೈ ಪ್ರೊಫೆಷನ್. ಕಾರು, ಬಂಗ್ಲೆ, ದೊಡ್ಡವ್ರ ಸಂಪರ್ಕ, ಒಬ್ಬ ದೊಡ್ಡ ಕಾರ್ಪೊರೇಟ್ ವೇಶ್ಯಾಗಿ ಬೆಳೆದಿದ್ದೆ. ಬಾಂಬೆನಲ್ಲಿ ನಂದೇ ಬಿಸ್ನೆಸ್ಸು, ಕಂಪನಿ, ರೆಸಾರ್ಟ್ಸು, ಬಂಗ್ಲೆ ಎಲ್ಲ ಇದೆ. ನೋ ಐ ಆಮ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫೀಮೇಲ್ ಈವನ್ ಇನ್ ಲೆಜಿಸ್ಲೇಚರ್. ಬಾಂಬೆಲಿ ತುಂಬಾ ಪ್ರೀತಿಯಿಂದ ಒಂದು ಬಂಗ್ಲೆ ಕಟ್ಸ್ಕೊಂಡಿದ್ದೀನಿ. ಅದ್ರ ಹೆಸರು ಮುತ್ತಿನ ಪಲ್ಲಕ್ಕಿ. ಮುತ್ತಿನ ಪಲ್ಲಕ್ಕಿ ಹೆಸರು ತುಂಬಾ ಚೆನ್ನಾಗಿದೆ. ಸಮುದ್ರದಲ್ಲಿರೋ ಮುತ್ತುಗಳನ್ನೇನಾದ್ರೂ ತಂದು ಮನೆಯಲ್ಲಿ ಅಲಂಕಾರ ಮಾಡಿದ್ದೀರಾ? ನಾಟ್ ಅಟ್ ಆಲ್. ನಮ್ಮಂತವ್ರ ದೇಹ ಸುಖ ಬಯಸಿ ಬರೋ ಗಿರಾಕಿಗಳು ಪ್ರೀತಿಯಿಂದ ನಮ್ಮ ಮೈ ತುಂಬ ಕೊಡೋ ಮುತ್ತುಗಳನ್ನೇ ಸಂಕೇತವಾಗಿ ಇಟ್ಕೊಂಡು ಕಟ್ಸಿರೋ ಮನೆ ಅದು. ಮುತ್ತಿನ ಪಲ್ಲಕ್ಕಿ. ವೆರಿ ಇಂಟ್ರೆಸ್ಟಿಂಗ್. ತಪ್ಪು ತಿಳ್ಕೊಬೇಡಿ, ಇಷ್ಟೆಲ್ಲ ಅನುಕೂಲ ಇದ್ರು ನೀವು ಈ ಬಸ್ಸಲ್ಲಿ? ಮತ್ತೆ ಪತ್ರಕರ್ತರ ಪ್ರಶ್ನೆಗಳು ಶುರುನಾ? ನನಗೆ ಏರ್ ಸಿಕ್ನೆಸ್ ಇದೆ. ಐ ಪ್ರಿಫರ್ ಟು ಟ್ರಾವೆಲ್ ಬೈ ರೋಡ್, ಎಂಜಾಯಿಂಗ್ ದ ಬ್ಯೂಟಿ ಆಫ್ ನೇಚರ್. By the way, how about a smoke? ನೋ ಥ್ಯಾಂಕ್ಸ್. ನಾನು ಸ್ಮೋಕು ಮಾಡಲ್ಲ, ಡ್ರಿಂಕ್ಸು ತಗೊಳ್ಳಲ್ಲ. And you claim you're a journalist? ಸಂದೇಶ್, ನನ್ನ ವೃತ್ತಿ ನಾನು ಬೇಡಿ ಪಡ್ಕೊಂಡಿದ್ದಲ್ಲ. ನೀವಾಗ್ಲೇ ಬಸ್ಸಲ್ಲಿ ಒಂದು ಪತಿವ್ರತೆಯರ್ ಲಿಸ್ಟ್ ಕೊಟ್ರಲ್ಲ. ಪ್ರಾರಂಭದಲ್ಲಿ ಎಲ್ಲ ಹೆಣ್ಮಕ್ಳು ಹಾಗೆ ಇರೋಕೆ ಇಷ್ಟಪಡ್ತಾರೆ. ಆದ್ರೆ ಏನ್ ಮಾಡೋದು? ಬಡತನ, ಅನಕ್ಷರತೆ, ಶೋಷಣೆ, ಒತ್ತಾಯ ಇಂಥ ಹಲವಾರು ಕಾರಣಗಳಿಂದ ಒಂದು ಹೆಣ್ಣು ವೇಶ್ಯೆ ಆಗ್ತಾಳೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಸ್ಟಿಟ್ಯೂಷನ್ ಬಗ್ಗೆ ನೀವೇನೇ ಜಸ್ಟಿಫಿಕೇಶನ್ ಕೊಟ್ಟರು ಯುವಕರು, ಮುದುಕರು, ಅಂಗವಿಕಲರು, ಕಡೆಗೆ ರೋಗಿಷ್ಟ್ರ ಜೊತೆಗೂ ಲೈಂಗಿಕ ಸಂಪರ್ಕ ಇಟ್ಕೋತಿರಲ್ಲ, ನಿಮ್ಗೆ ಹೇಗೆ ಮನ್ಸು ಬರುತ್ತೆ? ಬಿಕಾಸ್ ವಿ ಹ್ಯಾವ್ ಪ್ರೊಫೆಷನಲ್ ಕಮಿಟ್ಮೆಂಟ್ ಮಿಸ್ಟರ್ ಸಂದೇಶ್. ಈ ವ್ಯವಸ್ಥೆಯಲ್ಲಿ ಎಲ್ಲೂ ಕಾಣದೇ ಇರೋ ಕಮಿಟ್ಮೆಂಟು ನಮ್ಮ ಪ್ರೊಫೆಷನಲ್ ಇದೆ. ಪಾಠ ಹೇಳಬೇಕಾಗಿರೋ ಮೇಷ್ಟ್ರು ಕ್ವೆಶ್ಚನ್ ಪೇಪರ್ ಮಾರ್ಕೋತಾನೆ.
ಕಳ್ಳರನ್ನ ಹಿಡಿಬೇಕಾಗಿರೋ ಪೊಲೀಸ್ನವರು ಕಳ್ಳರ ಜೊತೆನೆ ಶಾಮೀಲಾಗ್ತಾರೆ. ಅಧಿಕಾರ ಚೆನ್ನಾಗಿ ನಡೆಸಲಿ ಅಂತ ನೇಮಕ ಆಗಿರೋ ಅಧಿಕಾರಿಗಳು, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಾರೆ. ನನ್ ಆಫ್ ದೀಸ್ ಪೀಪಲ್ ಹ್ಯಾಸ್ ಕಮಿಟ್ಮೆಂಟ್. ಎಲ್ಲರೂ ಹೀಗೆ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ, ಬಟ್ ಪರ್ಸೆಂಟೇಜ್ ಆಫ್ ದೀಸ್ ಪೀಪಲ್ ಆರ್ ಫ್ರೈಟ್ನಿಂಗ್. ಎಲ್ಲ ಪ್ರೊಫೆಷನಲ್ಲೂ ಕಮಿಟ್ಮೆಂಟ್ದೇ ಕೊರತೆ. ಆದರೆ ನಾವು, ಒಬ್ಬ ವ್ಯಕ್ತಿ ಹಣ ಕೊಟ್ಟು ನಮ್ಮ ದೇಹ ಸುಖ ಬಯಸಿ ಬಂದ ಅಂದರೆ ಅವನು ಯುವಕನೋ ಮುದುಕನೋ, ರೂಪಿನೋ ಕುರೂಪಿನೋ, ವಿದ್ಯಾವಂತನೋ ಅವಿದ್ಯಾವಂತನೋ, ರೋಗಿಷ್ಠನೋ, ಅವನಿಗೆ ಸುಖ ಕೊಡ್ತೀವಿ. ನಮಗೆ ಆ ಬದ್ಧತೆ ಇದೆ. ಡೋಂಟ್ ಯು ಥಿಂಕ್ ಇಟ್ ಇಸ್ ಪ್ರೊಫೆಷನಲ್ ಕಮಿಟ್ಮೆಂಟ್ ವಿಚ್ ಲ್ಯಾಕ್ಸ್ ಇನ್ ಆಲ್ ವಾಕ್ಸ್ ಆಫ್ ಸೋಷಿಯಲ್ ಲೈಫ್? ನಿಮ್ಮ ಮಾತು ಒಪ್ಕೋತೀನಿ ನಿಜ, ಆದ್ರೆ ದೇಹ ಮಾರ್ಕೊಳ್ಳೋದನ್ನೇ ಒಂದು ದೊಡ್ಡ ಸೋಷಿಯಲ್ ಸರ್ವಿಸ್ ಅಂತೇಳಿ ಪ್ರೊಜೆಕ್ಟ್ ಮಾಡ್ಕೋತಿದ್ದೀರಲ್ಲ. ವೈ ನಾಟ್ ಸಂದೇಶ್? ನಮ್ಮದು ಸೋಷಿಯಲ್ ಸರ್ವಿಸೇ. ನಿಮಗೆ ಗೊತ್ತು, ಯಾವುದೇ ದೇಶದಲ್ಲಿ ಹಣದ ಮದ, ಅಧಿಕಾರದ ಮದ ಇರೋ ಜನಕ್ಕೆ ಕುಡಿದ ಮೇಲೆ ಮೋಜಿಗೆ ಬೇಕಾಗಿರೋದು ಹೆಣ್ಣೆ. ಆವಾಗ ಅವ್ರು ಡಿಪೆಂಡ್ ಆಗೋದು ಈಸಿಲಿ ಎಕ್ಸೆಸಿಬಲ್ ಆಗಿರೋ ಪ್ರಾಸ್ಟಿಟ್ಯೂಟ್ಸ್ ಮೇಲೆ. ಒಂದು ವೇಳೆ ನಾವು ಅವ್ರಿಗೆ ಸಿಕ್ಕಲಿಲ್ಲ ಅಂತಂದರೆ ಬೇರೆ ದಾರಿನೇ ಇಲ್ಲ. ಮರ್ಯಾದಸ್ಥ ಹೆಣ್ಮಕ್ಳು, ನಿಮ್ಮ ಅಕ್ಕ ತಂಗಿರು, ಗೆಳತಿರು ಎಲ್ಲರನ್ನೂ ಬಲವಂತವಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅನುಭವಿಸ್ತಾರೆ. ಅವ್ರಿಗಿರೋ ಮನಿ ಆ್ಯಂಡ್ ಮಸಲ್ ಪವರಿಂದ ಕಾನೂನಿಂದ ಕೂಡ ತಪ್ಪಿಸ್ಕೊಳ್ಳೋ ತಾಕತ್ತು ಅವ್ರಿಗಿದೆ. ಈಗ ಹೇಳಿ, ಇಂಥ ಪ್ರಕರಣಗಳು ಹೆಚ್ಚು ಆಗದೆ ಇರೋ ಹಾಗೆ ತಡೆಯೋದ್ರಲ್ಲಿ ನಮ್ಮ ಪಾತ್ರ ಇಲ್ವಾ? ಇದು ಸೋಷಿಯಲ್ ಸರ್ವಿಸ್ ಅಲ್ವಾ? ಯಾವುದೇ ಒಂದು ಸತ್ಯ ಗೊತ್ತಾಗಬೇಕು ಅಂತಂದರೆ ಆದರೆ ಇನ್ನೊಂದು ಮುಖನ ನೋಡಿ ಯೋಚಿಸಿ ವಿಮರ್ಶಿಸೋ ಶಕ್ತಿ ನಿಮ್ಮ ಮನಸ್ಸಿಗೆ, ನಿಮ್ಮ ಪೆನ್ನಿಗೆ, ಕ್ಯಾಮರಾ ಕಣ್ಣಿಗೆ ಇರಬೇಕು. ಗಾಟ್ ಇಟ್? ಥ್ಯಾಂಕ್ಸ್. ನಾನು ನಿಮ್ಮ ಹತ್ರ ಇನ್ನು ಹೆಚ್ಚು ಆರ್ಗ್ಯೂ ಮಾಡೋದಿಲ್ಲ. ಯು ಆರ್ ಕರೆಕ್ಟ್. ವೇಶ್ಯಾವಾಟಿಕೆಯ ಒಂದು ಮುಖ ಮಾತ್ರ ತಿಳ್ಕೊಂಡಿದ್ದೆ, ಅದರ ಇನ್ನೊಂದು ಕಾಣದ ಮುಖವನ್ನ ನನಗೆ ಪರಿಚಯ ಮಾಡಿಸಿದ್ರಿ. ನಿಜ ಹೇಳಬೇಕು ಅಂತಂದ್ರೆ ನಾನು ಬರೆಯೋ ಆರ್ಟಿಕಲ್ ದಿಕ್ಕನ್ನೇ ಬದಲಾಯಿಸ್ಬಿಟ್ರಿ. ರೀ ಎಲ್ಲ ಕೇಳಿಸ್ಕೊಳ್ರಿ, ಇದು ರಿಪೇರಿ ಆಗ್ತಿಲ್ಲ, ಆಗೋದು ಇಲ್ಲ. ದೀಪಕ್ ಫೋನ್ ಮಾಡಿದೀವಿ, ಹೊಸ ಬಸ್ ಬರುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಇಲ್ಲಿ ತಲುಪುತ್ತೆ. ನಿಮ್ ಸಾಮಾನು ತಗೊಂಡು ಹೊಸ ಬಸ್ಸಿಗೆ ಹತ್ಕೊಳ್ಳಿ. ಇದೇನ್ರಿ ಇದು? ಲಗೇಜ್ನೆಲ್ಲ ಹೊಸ ಬಸ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತಿದ್ದಾನೆ. ಬನ್ನಿ ಹೋಗೋಣ. ಬೇಗ ಬೇಗ ಬನ್ನಿ, ನಿಮ್ಮ ಸಾಮಾನು ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಎಸ್, ಏನು ಹೇಳಿ? ಸಂದೇಶ್, ನಾನೀಗ ನನ್ನ ಲೈಫಲ್ಲಿ ಸೆಟ್ಲಾಗಿದ್ದೀನಿ. ಇದೇ ವೃತ್ತಿನ ಕಂಟಿನ್ಯೂ ಮಾಡೋ ಅನಿವಾರ್ಯತೆಯೂ ನನಗಿಲ್ಲ. ಕೆಟ್ಟು ಹೋಗಿರೋ ನನ್ನ ಜೀವನದ ಬಸ್ಸಲ್ಲಿ ಪ್ರಯಾಣ ಮಾಡಿ ಮಾಡಿ ಸಾಕಾಗಿದೆ. ಹೊಸ ಬಸ್ ಹತ್ತಕ್ಕೆ ಹೊರಟಿರೋ ನೀವು ನಿಮ್ಮ ಲೈಫ್ ಜರ್ನಿಯಲ್ಲಿ ನನ್ನನ್ನು ಕೋ ಪ್ಯಾಸೆಂಜರಾಗಿ ಅಕ್ಸೆಪ್ಟ್ ಮಾಡ್ಕೋತೀರಾ? ನೀವು ಹೇಳ್ತಿರೋದು? ನೇರವಾಗೇ ಕೇಳ್ತೀನಿ, ಕ್ಯಾನ್ ಯು ಮ್ಯಾರಿ ಮೀ? ಅದು ನನ್ನನ್ನು ಮದುವೆ ಆಗ್ತೀರಾ? ನನಗೊಂದು ಹೊಸ ಬದುಕು ಕೊಡ್ತೀರಾ? ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನಂಗೆ ಮೊದಲೇ ಗೊತ್ತಿತ್ತು, ನಿಮ್ಮಂಥವ್ರಿಗೆ ಆದರ್ಶ ಅನ್ನೋದು ವೇದಿಕೆ ಮೇಲೆ, ಪೇಪರ್ ಮೇಲೆ, TV ಸ್ಕ್ರೀನ್ ಮೇಲೆ ಎಮೋಷ್ನಲ್ ಆಗಿ ಗ್ಲೋರಿಫೈ ಮಾಡಿ ಬಳಸೋ ಪದ ಮಾತ್ರ ಅಂತ. ಅಷ್ಟಿಲ್ಲದೆ ಹೇಳ್ತಾರ, ತನ್ನ ಸುತ್ತಲೂ ಬೆಳಕು ಕೊಡ್ತಿದ್ದೀನಿ ಅನ್ನೋ ಭ್ರಮೇಲಿರೋ ಕ್ಯಾಂಡಲ್ಗೆ ತನ್ನ ಬುಡದಲ್ಲೇ ಕತ್ಲಿದೆ ಅನ್ನೋದೇ ಗೊತ್ತಿರಲ್ಲ. ಪಾಪ ನೀವು ಹಾಗೇನೆ. ಅದು ಟೇಕ್ ಸಮ್ ಡಿಸಿಷನ್ ಸಂದೇಶ್. ಒಂದ್ ನಿಮಿಷ ಇರಿ. ಇಷ್ಟೊತ್ವರೆಗೂ ಈ ಹುಡುಗಿ ಹೇಳಿದ ಕತೆನ ನಾನ್ ಕೇಳಿದೀನಿ, ನೀವು ನೋಡಿದೀರಾ. ನನಗೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ